ಇವಾಗ ಫಸ್ಟ್ ಲೇಯರ್ ಐತೆ, ಇದೊಂದು ಲೇಯರ್ನ ಫಸ್ಟ್ ಕಟ್ ಮಾಡೋಣ. ಈಗ ಒಂದು ಲೇಯರ್ ಕಟ್ ಆಯಿತು. ಈಗ ಇವೆರಡು ಸೇರಿಸಿ ಒಂದು ಲೇಯರ್ನ ಮಾಡಿ ಕಟ್ ಮಾಡೋಣ. ಈ 2 ಲೇಯರು ಕಟ್ ಆಯಿತು. ಇವಾಗ 4 ಲೇಯರ್ ಕಟ್ ಮಾಡೋಣ. ಈ 4 ಲೇಯರು ಕಟ್ ಆಯಿತು ಕ್ಲೀನಾಗಿ. ಈ ಒಂದು ಐ ಪ್ರೆಷರ್ ವಾಷರಿಂದ ಕಾರನ್ನು ಕ್ಲೀನ್ ಮಾಡ್ಬೋದು, ನಿಮ್ಮ ಬೈಕನ್ನು ಕ್ಲೀನ್ ಮಾಡ್ಕೋಬೋದು, ಅಥವಾ ಮನೆಯಲ್ಲಿ ಯಾವುದೇ ಜಾಗದಲ್ಲಿ ಕೊಳೆ ಆಗಿದ್ರು ಕೂಡ ಎಲ್ಲನೂ ಕ್ಲೀನ್ ಮಾಡ್ಕೋಬೋದು. ನಮ್ಮ ರೈತರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಯಾಕಪ್ಪ ಅಂತ ಅಂದರೆ ಹಸು ತೊಳೆಯೋಕ್ಕೆ ಮತ್ತು ಹಸುವಿನ ನೆಲ ತೊಳೆಯೋಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಅಂಥವ್ರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ಅಡ್ಜಸ್ಟ್ ಇರುತ್ತೆ. ನೀವು ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೋಬೋದು, ಸಣ್ಣ ಬೇಕು ಅಂದರೆ ಸಣ್ಣ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕಾಗುತ್ತೆ ಸೈಜಸ್ಸು ಆ ಸೈಜ್ಗೆ ಇಲ್ಲಿ ಮಾಡ್ಕೋಬೋದು. ಈ ಪ್ರೆಷರ್ ವಾಷರ್ ಏನು ನೋಡ್ತಾ ಇದ್ದೀರಾ, ಈ ಕಂಪ್ಲೀಟ್ ಕಾರನ್ನು ಜಸ್ಟ್ ಒಂದೇ ಬಕೆಟ್ ನೀರಿನಲ್ಲಿ ಕ್ಲೀನ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಪ್ರೆಷರ್ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. ಅಷ್ಟು ದೂರ ಕಂಟ ಹೋಗುತ್ತೆ ಪ್ರೆಷರ್, ಅಷ್ಟು ಪ್ರೆಷರ್ ಕೊಡುತ್ತಿದ್ದು. ಏನು ನೋಡ್ತಾ ಇದ್ರೆ ಇದು ತುಂಬ ವರ್ಷ ಹಳೆ ಪಾಚೆ. ಈ ಒಂದು ಪ್ರೆಷರ್ ವಾಷಲ್ಲಿ ಈ ಒಂದು ಪಾಚೆ ಹೋಗುತ್ತಾ ಅಂತ ನೋಡೋಣ. ಇಲ್ಲಿ ನೋಡಿ, ಒಂದು ಸ್ವಲ್ಪನೂ ಕೂಡ ಪಾಚೆ ಇರಲ್ಲ, ಎಲ್ಲನೂ ಕೂಡ ಹೊಟ್ಟೋಗ್ಬಿಡುತ್ತೆ ಇದರಲ್ಲಿ. ಇಲ್ಲಿದ್ದು ಪಾಚೆ ಎಲ್ಲ ಹೋಗಿದೆ. ಈ ಎಷ್ಟೇ ಹಳೆ ಕೊಳೆ ಇದ್ರೂ ಕೂಡ ಇದರಲ್ಲಿ ಹೊಟ್ಟೋಗ್ಬಿಡುತ್ತೆ. ಇದು ಸ್ಟಾರ್ಕ್ಯೂ ಅವರ ST5 ಮಾಡೆಲ್ ಅಂತ ಹೈ ಪ್ರೆಷರ್ ವಾಷರು. ಪವರ್ ಬಂದ್ಬಿಟ್ಟು 2500 ವ್ಯಾಟ್ ಬರುತ್ತೆ ಮತ್ತು ಫ್ಲೋ ರೇಟ್ ಬಂದ್ಬಿಟ್ಟು 9 ಲೀಟರ್ ಪರ್ ಮಿನಿಟ್ ಇದೆ. ಅದೇ ರೀತಿಯಾಗಿ ಇದು 13 kg ಬರುತ್ತೆ ಮತ್ತು ಹಾರ್ಸ್ ಪೈಪ್ ಬಂದ್ಬಿಟ್ಟು 10 ಮೀಟರ್ಸ್ ಕೊಡ್ತಾರೆ. ಮತ್ತು ಇದು ನಿಮಗೆ ಆಟೋ ಕಟ್ ಆಫ್ ಬರುತ್ತೆ ಈ ಒಂದು ಪ್ರೆಷರ್ ವಾಷರು. ಇವಾಗ ಏನಾದರೂ ವಾಟರ್ ಸಾಕಾಗಲಿಲ್ಲ, ಅಕಸ್ಮಾತ್ ಏನಾದರೂ ಸ್ಟಾಪ್ ಮಾಡಬೇಕಿತ್ತು ಅಂದರೆ ಆಫ್ ಮಾಡಿದ್ರೆ ಸಾಕು, ಇದು ಮಿಷಿನ್ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಇದು ನ್ಯೂ ಮಾಡೆಲ್ ಆಗಿರೋದ್ರಿಂದ ಆಟೋ ಕಟ್ ಆಫ್ ಇದೆ. ಈ ಒಂದು ಪ್ರೆಷರ್ ವಾಷರ್ ಜೊತೆ ನಮ್ಗೆ ಏನೇನೆಲ್ಲ ಸಿಗ್ತಿದೆ ಅಂದರೆ ಫಿಲ್ಟರ್ಗಳು ಸಿಗುತ್ತೆ, ಮತ್ತು ಇನ್ಲೆಟ್ ಕನೆಕ್ಟರ್ಗಳು ಸಿಗುತ್ತೆ, ಮತ್ತೆ ವಾಷರ್ ಗನ್ ಸಿಗುತ್ತೆ, ಓಸ್ ಪೈಪ್ ಸಿಗುತ್ತೆ, ಮತ್ತೆ ಇನ್ಲೆಟ್ ಪೈಪ್ ಸಿಗುತ್ತೆ, ಮತ್ತೆ ಫೋಮ್ ಕೆನಲ್ ಸಿಗುತ್ತೆ, ಮತ್ತೆ ಅದಕ್ಕೆ ಬೇಕಾಗಿರುವ ಕನೆಕ್ಟರ್ ಸಿಗುತ್ತೆ, ಮತ್ತೆ ಮೈಕ್ರೋ ಫೈಬರ್ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು ಹೇಗೆ ನಾವು ಫಿಲ್ಟ್ ಮಾಡ್ತಾ ಇದೀವಿ ಅಂತ ಡೆಮೋನು ಕೂಡ ಕೊಟ್ಟಿದ್ದೀವಿ. ನನ್ನ ಕಾರ್ ಇಷ್ಟೊಂದು ಗಲೀಜಾಗಿದೆ. ಈಗ ಸರ್ವಿಸ್ ಸೆಂಟ್ರಿಗೆ ಹೋಗಿ ಕೊಟ್ಟರೆ ಏನಿಲ್ಲ ಅಂದರೂ ನನಗೆ ಒಂದು 600 to 700 ಚಾರ್ಜಸ್ ಮಾಡ್ತಾರೆ ಅವ್ರಿಗೆ ಕಂಪ್ಲೀಟ್ ಕಾರನ್ನು ಕ್ಲೀನ್ ಮಾಡೋಕ್ಕೆ. ನಾವು ಸ್ಟಾರ್ಕ್ಯೂ ಅವರ ST5 ಮಾಡೆಲ್ನ ಯೂಸ್ ಮಾಡಿಕೊಂಡು ಈಗಿರೋ ಕಾರನ್ನು ಹೇಗೆ ಸೂಪರಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಒಂದು ಪ್ರೆಷರ್ ವಾಷರ್ನಲ್ಲಿ ನೀವು ಬರೀ ಕಾರೇ ಅಂತಲ್ಲ, ಕಾರು, ಬೈಕು ಅಥವಾ ಮನೆ ಕ್ಲೀನಿಂಗ್ ಏನೇ ಬೇಕಾದರೂ ಕೂಡ ಈ ಒಂದು ಪ್ರೆಷರ್ ವಾಷಲ್ಲಿ ಮಾಡ್ಬೋದು. ಈಗ ಈ ಥರ ಇರೋ ಕಾರನ್ನು ಹೇಗೆ ಕ್ಲೀನ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತೋರಿಸ್ತೀನಿ ನೋಡಿ. ಫಸ್ಟು ಇದರಲ್ಲಿ ಮೇಲೆ ಏನು ಕೊಳೆ ಇರುತ್ತೆ ಆ ಕೊಳೆ ಎಲ್ಲ ಕಂಪ್ಲೀಟಾಗಿ ಒಂದು ರೌಂಡು ಕ್ಲೀನ್ ಮಾಡಿಕೊಂಡ್ರೆ ನಮಗೇನಾದರೂ ಸ್ಕ್ರ್ಯಾಚಸ್ ಆಗಿರ್ಬೋದು ಏನೂ ಕೂಡ ಕಾರ್ ಮೇಲೆ ಬೀಳಲ್ಲ. ಅದಕ್ಕೋಸ್ಕರ ಈ ರೀತಿ ಕ್ಲೀನಾಗಿ ಒಂದ್ಸಲಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೊಳೆ ಅನ್ನೋದು ಹೆಂಗೆ ಹೋಗ್ತಿದೆ ಅಂತ. ಈಗ ಕಂಪ್ಲೀಟಾಗಿ ಕಾರ್ ಮೇಲೆ ಇದ್ದ ಡಸ್ಟ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಈಗ ಫೋಮನ್ನು ಅಪ್ಲೈ ಮಾಡೋಣ. ಈಗ ಕಂಪ್ಲೀಟ್ ಕಾರ್ಗೆ ಫೋಮನ್ನು ಅಪ್ಲೈ ಮಾಡಿ ಈಗ ಅವರು ಮೈಕ್ರೋ ಫೈಬರ್ ಕೊಟ್ಟಿದ್ದಾರಲ್ಲ ಆ ಮೈಕ್ರೋ ಫೈಬರ್ ಯೂಸ್ ಮಾಡಿಕೊಂಡು ಕಾರನ್ನು ಕಂಪ್ಲೀಟಾಗಿ ಒಂದು ಸ್ವಲ್ಪ ವಾಶ್ ಮಾಡೋಣ ಬನ್ನಿ. ಫಸ್ಟು ಕ್ಲೀನ್ ಮಾಡಿ ಆಮೇಲೆ ಫೋಮ್ ವಾಶ್ ಮಾಡಿ ಆಮೇಲೆ ಬಟ್ಟೆಲೆಲ್ಲ ಕ್ಲೀನಾಗಿ ಸೀಟ್ ಆದಮೇಲೆ ಡಸ್ಟ್ ಪಾರ್ಟಿಕಲ್ಸ್ ಇನ್ನೇನೇನಿರುತ್ತೆ ಕೊಳೆ ಎಲ್ಲ ಏನೇನಿರುತ್ತೆ ಅದೆಲ್ಲ ಕ್ಲೀನಾಗಿ ಕ್ಲಿಯರ್ ಆಗುತ್ತೆ ಹಿಂಗೆ ಕ್ಲೀನ್ ಮಾಡಿಕೊಂಡ್ರೆ. ಇಲ್ಲಿ ಅಡ್ಜಸ್ಟ್ ಇರುತ್ತೆ. ನೀವು ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೋಬೋದು, ಸಣ್ಣ ಬೇಕು ಅಂದರೆ ಸಣ್ಣ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕಾಗುತ್ತೆ ಸೈಜಸ್ಸು ಆ ಸೈಜ್ಗೆ ಇಲ್ಲಿ ಮಾಡ್ಕೋಬೋದು. ನೀವು ಇಲ್ಲಿ ನೋಡ್ಬೋದು ಫುಲ್ ಸಣ್ಣ ಆದರೆ ಹಿಂಗಾಗುತ್ತೆ, ಆಮೇಲೆ ಹಿಂಗಾದರೆ ಹಿಂಗಾಗುತ್ತೆ, ಈ ಥರ ಮಾಡ್ಕೋಬೋದು. ಈ ಪ್ರೆಷರ್ ವಾಷರ್ ಏನು ನೋಡ್ತಾ ಇದ್ದೀರಾ, ಈ ಕಂಪ್ಲೀಟ್ ಕಾರನ್ನು ಜಸ್ಟ್ ಒಂದೇ ಬಕೆಟ್ ನೀರಿನಲ್ಲಿ ಕ್ಲೀನ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಫಸ್ಟು ಕಾರನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಆಮೇಲೆ ಫೋಮ್ ವಾಶ್ ಮಾಡಬೇಕಾಗತ್ತೆ. ಫೋಮ್ ವಾಶ್ ಮಾಡಾದ್ಮೇಲೆ ಕ್ಲೀನಾಗಿ ಬಟ್ಟೆಲೆಲ್ಲ ಕ್ಲೀನಾಗಿ ತೊಳೆದು ಅದು ನೀರಲ್ಲಿ ಸ್ಪ್ರೇ ಮಾಡಾದ್ಮೇಲೆ ಅದರಲ್ಲಿ ಏನು ಡಸ್ಟ್ ಇರುತ್ತೆ, ಕಾರ್ ಮೇಲೆ ಏನು ಡಸ್ಟ್ ಇರುತ್ತೆ ಎಲ್ಲ ಡಸ್ಟು ಕ್ಲೀನಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಕಾರೇನೋ ಕ್ಲೀನ್ ಆಯಿತು. ಈಗ ಇದನ್ನ ಕ್ಲೀನ್ ಮಾಡಬೇಕು, ಒರೆಸ್ಬೇಕು ಅಂತ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಸ್ಟಾರ್ಕ್ಯೂ ಅವ್ರದ್ದು ಇನ್ನೊಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದೆ, ಅದು ಹೇರ್ ಬ್ಲೋವರ್ ಅಂತ. ಆ ಬ್ಲೋವರಿಂದ ಇಲ್ಲೇನು ಮೇಲೆಲ್ಲ ನೀರು ಕೂತಿದೆ ಈ ನೀರೆಲ್ಲ ಕ್ಲೀನಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಏನೇ ಒರೆಸೋ ಅವಶ್ಯಕತೆನೇ ಇರಲ್ಲ. ಬನ್ನಿ ಆ ಪ್ರಾಡಕ್ಟ್ ಯಾವುದು ಅಂತ ತೋರಿಸ್ಕೊಡ್ತೀನಿ. ಇದೇ ನೋಡಿ ಸ್ಟಾರ್ಕ್ಯೂ ಅವರ ಇನ್ನೊಂದು ಪ್ರಾಡಕ್ಟ್ ಏರ್ ಬ್ಲೋವರು. ಈ ರೀತಿ ಪ್ಯಾಕೇಜಿಂಗ್ ಬಂದಿರುತ್ತೆ, ಈ ಥರದ್ದೊಂದು ಬಾಕ್ಸ್ ಇರುತ್ತೆ. ಇದು ಬೇಕಾದ್ರೆ ಎಲ್ಲಿಗೆ ಬೇಕಾದರೂ ಈ ಥರ ಇಟ್ಕೊಂಡೋಗಿ ಕ್ಯಾರಿ ಮಾಡ್ಕೊಳ್ಬಹುದು. ಜಸ್ಟ್ ಎರಡು ಲಾಕಿಂಗ್ ಇರುತ್ತೆ, ಅದನ್ನು ಈ ಥರ ಓಪನ್ ಮಾಡಬೇಕು.
ಯೂಸರ್ ಮ್ಯಾನ್ಯುವಲ್ ಇರುತ್ತೆ. ಈ ಪ್ರಾಡಕ್ಟ್ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಇಲ್ಲಿ ಎಷ್ಟು ವಾಟ್ ಇದೆ, ಏನೇನು ಡೀಟೇಲ್ಸ್ ಇರುತ್ತೆ, ಹೇಗೆಲ್ಲ ವರ್ಕ್ ಆಗುತ್ತೆ ಎಲ್ಲನೂ ಕೂಡ ಇಲ್ಲಿರುತ್ತೆ. 21 ವಾಟ್ನ 2 ಬ್ಯಾಟ್ರಿ ಕೊಡ್ತಿದ್ದಾರೆ ಇವರು. ಹಾಗೆ ಮೇನ್ ಡಿವೈಸ್, ಹಾಗೆ ಇದನ್ನು ಚಾರ್ಜ್ ಮಾಡೋಕ್ಕೆ ಚಾರ್ಜರ್ ಅಡಾಪ್ಟರ್ ಕೊಡ್ತಿದ್ದಾರೆ. ಇವಾಗ ಇದನ್ನು ಫಿಕ್ಸ್ ಮಾಡೋಣ. ಜಸ್ಟ್ ಏನೂ ಇಲ್ಲ, ಜಸ್ಟ್ ಹಿಂಗೆ ಇಟ್ಕೊಂಡು ಈ ಥರ ಲಾಕ್ ಮಾಡಿದ್ರೆ ಆಯಿತು. ಬನ್ನಿ ಇವಾಗ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಹೇಗೆ ನಾವು ಇಂಜಿನ್ ಒಳಗನೂ ಕೂಡ ಕ್ಲೀನ್ ಮಾಡಬೇಕಾಗತ್ತೆ. ಕಾರ್ ಕ್ಲೀನ್ ಮಾಡಾದ್ಮೇಲೆ ಇಂಜಿನ್ ಒಳಗಡೆನೂ ಕೂಡ ಕ್ಲೀನ್ ಮಾಡಲಿಲ್ಲ ಅಂದರೆ ಕಾರ್ ಕ್ಲೀನ್ ಹೇಗಾಗುತ್ತೆ. ಇವಾಗ ನೀವು ನೋಡ್ಬೋದು ಕಂಪ್ಲೀಟ್ ಕೊಳೆ ಇದೆ ಅಂತಲೇ ಹೇಳ್ಬೋದು. ನಿಮ್ಗೆ ತೋರಿಸ್ತೀನಿ ನೋಡಿ. ಫಸ್ಟು ನಾನು ಎಷ್ಟು ಕೊಳೆ ಇದೆ ಅಂದರೆ ತುಂಬ ಕೊಳೆ ಇದೆ ನೋಡಿ, ಎಷ್ಟೊಂದೆಲ್ಲ ಕೊಳೆ ಇದೆ. ಇವಾಗ ಇದನ್ನು ಕ್ಲೀನ್ ಮಾಡೋಣ. ಇದೆಲ್ಲ ಆಟೋಮೆಟಿಕ್ ಕಾರ್ ಇರೋದ್ರಿಂದ ನೀವು ಕಾರ್ ವಾಶ್ ಮಾಡ್ತಿರಲ್ಲ ಹೊರಗಡೆ, ಅಲ್ಲೇ ಕ್ಲೀನ್ ಮಾಡಿಸ್ಬೇಕಾಗತ್ತೆ ಇಂಟೀರಿಯರ್ ಒಳಗಡೆ. ಯಾಕೆಂತ ಅಂದರೆ ಇಲ್ಲಿ ಸಣ್ಣ ಪುಟ್ಟ ವಾಟರ್ ಬೀಳ್ತು ಅಂದ್ರೂ ಕೂಡ ಏನಾದರೂ ಬ್ಯಾಟ್ರಿ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಈ ಥರ ಬ್ಲೋವರ್ ಇತ್ತು ಅಂದರೆ ಮಾತ್ರ ಒಳಗಡೆ ಕ್ಲೀನ್ ಮಾಡಿ, ಇಲ್ಲ ಅಂದರೆ ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಇಲ್ಲಿ ನೀವು ನೋಡ್ಬೋದು ಇದರಲ್ಲೆಲ್ಲ ಸಣ್ಣ ಪುಟ್ಟ ನೀರು ಕೂತಿದೆ. ಈ ಥರ ಬ್ಯಾಟ್ರಿ ಮೇಲೆಲ್ಲ ನೀರು ಕೂತ್ಕೊಂಡ್ರೆ ಬ್ಯಾಟ್ರಿ ಪ್ರಾಬ್ಲಮ್ ಚಾನ್ಸಸ್ ಇರುತ್ತೆ. ಈ ಮಿಷಿನ್ ಇಟ್ಕೊಂಡು ಇದರಲ್ಲಿರೋ ವಾಟರೆಲ್ಲ ಕ್ಲೀನಾಗಿ ಕ್ಲಿಯರ್ ಮಾಡ್ಬೋದು. ನೋಡಿ ಅಲ್ಲಿ ಒಂದು ಸ್ವಲ್ಪನೂ ಇರೋಲ್ಲ ವಾಟರು. ಇಲ್ಲಿ ನೋಡಿ ಬ್ಯಾಟ್ರಿ ಮೇಲೆಲ್ಲ ಒಂದು ಸ್ವಲ್ಪ ವಾಟರ್ ಇದೆ. ವಾಟರ್ನೆಲ್ಲ ಕ್ಲೀನಾಗಿ ಕ್ಲಿಯರ್ ಮಾಡಬೇಕು. ಇವತ್ತರಲ್ಲೆಲ್ಲ ನೋಡಿ ಎಷ್ಟು ಕೊಳೆ ಇದೆ ಅಂತ, ತುಂಬ ಕೊಳೆ ಇದೆ. ಈಗ ಈ ಒಂದು ಪ್ರೆಷರ್ ವಾಷರ್ ಕ್ಲೀನ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ, ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ. ಇವಾಗ ಸ್ವಲ್ಪ ಇಂಟೀರಿಯರಲ್ಲೆಲ್ಲ ತುಂಬ ಕೊಳೆ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡೋಣ. ಇಲ್ಲಿ AC ಇವೆಂಟ್ನಲ್ಲಿ ನೋಡಿ ಎಷ್ಟು ಕೊಳೆ ಇದೆ, ಇದೆಲ್ಲ ಕ್ಲೀನ್ ಆಗುತ್ತೆ ಇದರಲ್ಲಿ. ಇವಾಗ ಇಲ್ಲಿ ನೀವು ನೋಡ್ಬೋದು ಕಾರನ್ನು ಈ ಪ್ರೆಷರ್ ವಾಷರ್ ಯೂಸ್ ಮಾಡಿಕೊಂಡು ಹೇಗೆ ಕ್ಲೀನಾಗಿ ಕ್ಲೀನ್ ಮಾಡಿದ್ದೀನಿ ಅಂತ. ಅದೇ ರೀತಿಯಾಗಿ ಬಿಫೋರ್ ಆಫ್ಟರ್ ನೀವು ನೋಡ್ತಾ ಇರ್ಬೋದು ಈ ಪ್ರೆಷರ್ ವಾಷರ್ ಎಷ್ಟು ಸಖತ್ತಾಗಿ ವರ್ಕ್ ಆಗಿದೆ ಅಂತ. ಬರೀ ಕಾರೇ ಅಲ್ಲ, ಬೈಕು ಕೂಡ ತೊಳಿಬೋದು. ಈ ಒಂದು ಪ್ರೆಷರ್ ವಾಷನ್ನು ನಾನು ಪರ್ಸ್ನಲಿ ಸಜೆಸ್ಟ್ ಮಾಡ್ತೀನಿ. ತುಂಬ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಮತ್ತು ಅದರ ಪ್ರೆಷರ್ ಆಗಿರ್ಬೋದು, ವರ್ಕಿಂಗ್ ಕಂಡೀಷನ್ ಆಗಿರ್ಬೋದು, ಅಲ್ಟಿಮೇಟ್ ಆಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಪರ್ಸ್ನಲಿ ಸಜೆಸ್ಟ್ ಮಾಡ್ತೀನಿ. ಯಾರೆಲ್ಲ ಸ್ವಂತ ಕಾರನ್ನು, ಬೈಕನ್ನು ಅಥವಾ ಮನೆಗಳಲ್ಲಿ ಏನಾದರೂ ಕ್ಲೀನ್ ಮಾಡಬೇಕು ಅಥವಾ ಫಾರ್ಮರ್ಸ್ ಅವರ ಹಸು ಏನಾದರೂ ತೊಳಿಬೇಕು ಅಥವಾ ಅದ್ರನ್ನೆಲ್ಲ ಏನಾದರೂ ತೊಳಿಬೇಕು ಅಂತಿದ್ರೆ ಇದನ್ನು ತೊಗೋಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಪ್ರಾಡಕ್ಟ್ ನಿಮಗೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ, ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದಾಗಿದೆ. ಯಾರೆಲ್ಲ ಒಂದು ಬಜೆಟ್ ಫ್ರೆಂಡ್ಲಿ ಪ್ರೆಷರ್ ವಾಷರನ್ನು ಹುಡುಕ್ತಿದ್ದಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ. ನಮ್ಮ ರೈತರಿಗಂತೂ ಈ ವಿಡಿಯೋನ ಶೇರ್ ಮಾಡಲೇಬೇಕು. ಶೇರ್ ಮಾಡಿದರೆ ಅವ್ರಿಗೆ ತುಂಬಾ ಉಪಯೋಗ ಆಗುತ್ತೆ. ತಪ್ಪದೆ ಶೇರ್ ಮಾಡಿ ಸ್ನೇಹಿತರೆ.